ಸಂದರ್ಭದಲ್ಲಿ ಆಯ್ಕೆಯಾದಂತಹ ನಾಸೀರ್ ಹುಸೇನ್ ಅವರು ಕೂಡ ಇವರಿಗೆ ಆ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆ ಹರಿಯಾಗಿದ್ರು. ಮತ್ತೆ ಈಗ ಅವರು ಒಂದು ಸ್ಟೇಟ್ಮೆಂಟ್ ಇಲ್ಲ, ಅವರು ಕೂಡ ಕಾಣಿಸುತ್ತಿಲ್ಲ. ನೀನು ಇದನ್ನ ಬರ್ದಿದ್ಯಾ, ತೋರಿಸಿದ್ಯಾ ಟಿವಿ ನಾನೇನು ಮಂಡ್ಯದಲ್ಲಿ ಬಿಜೆಪಿ ಅವರು ಜಿಂದಾಬಾದ್ ಅಂತ ಕೂಗಿದ್ರು, ಅದನ್ನ ಮುಚ್ಚಾಕ್ಬಿಟ್ಟಿದ್ರು ಬಿಜೆಪಿ ಅವರು, ಬರ್ದಿದ್ಯಾ ಯಾವತ್ತಾರು ತೋರಿಸಿದ್ಯೇನಪ್ಪ? ಈಗಲ್ಲ, ಆಗ ತೋರಿಸಿದ್ಯಾ 22ನೇ ಇಸ್ವಿನಲ್ಲಿ. ಮತ್ತೆ ಈಗ ಕೇಳ್ತಾ ಇದ್ಯಾ? ನಾವು FSL ರಿಪೋರ್ಟ್ ಮೇಲೆ ಕ್ರಮ ತಗೊಂಡಿದೀವಿ, ಗೊತ್ತಾಯ್ತು? FSL, we are waiting for the report of the FSL. As soon as FSL submitted the report, we have taken we have taken action. ಇದನ್ನ ಕೇಳ್ತಾ ಇದೀಯ ನೀನು? ಆ ಬಿಜೆಪಿ ಅವ್ರನ್ನ ದಯಮಾಡಿ ಪ್ಲೀಸ್ ಆ ಬಿಜೆಪಿ ಅವ್ರನ್ನ ಕೇಳಪ್ಪ. ಅವ್ರ ಮುಚ್ಚಾಕ್ಬಿಡೋದಿಲ್ಲ. ಬಿಜೆಪಿ ಅವರು ಏನ್ ಬಹಳ ದೇಶಭಕ್ತರ ತರ ಮಾತಾಡ್ತಾರಲ್ಲ, ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಯಾವತ್ತಾರು ಭಾಗವಹಿಸಿದ? ಯಾರು ಸತ್ತಿದಾರ? ಯಾರು ಹುತಾತ್ಮರಾಗಿದಾರ? ಸುಮ್ಮನೆ ಏನೋ ಬಿಜೆಪಿ ಏನ್ ಬಿಜೆಪಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಬಂದ್ಮೇಲೆ ಅವರು ಅಧಿಕಾರದಲ್ಲಿ ಬಂದಿರೋದು. ಸಂವಿಧಾನ ಇಲ್ಲದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಯ್ತಿದ್ರ? ಇದನ್ನೆಲ್ಲ ತಿಳ್ಕೋಬೇಕು. ಪ್ರಶ್ನೆ ಕೇಳ್ಬೇಕಾದ್ರೆ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಗಿದಂತ ಘೋಷಣೆ FSL ವರದಿ ಬಂದಿದೆ, ಈಗಾಗಲೇ ಅಧಿಕೃತ ಆಗಿದೆ, ಮತ್ತೆ ಎಲ್ಲವನ್ನ ಅರೆಸ್ಟ್ ಮಾಡಿದೆ. ಸಂದರ್ಭದಲ್ಲಿ ಆಯ್ಕೆಯಾದಂತಹ ನಾಸೀರ್ ಹುಸೇನ್ ಅವರು ಕೂಡ ಇವರಿಗೆ ಆ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆ ಹರಿಯಾಗಿದ್ರು. ಮತ್ತೆ ಈಗ ಅವರು ಒಂದು ಸ್ಟೇಟ್ಮೆಂಟ್ ಇಲ್ಲ, ಅವರು ಕೂಡ ಕಾಣಿಸುತ್ತಿಲ್ಲ. ನೀನು ಇದನ್ನ ಬರ್ದಿದ್ಯಾ, ತೋರಿಸಿದ್ಯಾ ಟಿವಿ ನಾನೇನು ಮಂಡ್ಯದಲ್ಲಿ ಬಿಜೆಪಿ ಅವರು ಜಿಂದಾಬಾದ್ ಅಂತ ಕೂಗಿದ್ರು, ಅದನ್ನ ಮುಚ್ಚಾಕ್ಬಿಟ್ಟಿದ್ರು ಬಿಜೆಪಿ ಅವರು, ಬರ್ದಿದ್ಯಾ ಯಾವತ್ತಾರು ತೋರಿಸಿದ್ಯೇನಪ್ಪ? ಈಗಲ್ಲ, ಆಗ ತೋರಿಸಿದ್ಯಾ 22ನೇ ಇಸ್ವಿನಲ್ಲಿ. ಮತ್ತೆ ಈಗ ಕೇಳ್ತಾ ಇದ್ಯಾ? ನಾವು FSL ರಿಪೋರ್ಟ್ ಮೇಲೆ ಕ್ರಮ ತಗೊಂಡಿದೀವಿ, ಗೊತ್ತಾಯ್ತು? FSL, we are waiting for the report of the FSL. As soon as FSL submitted the report, we have taken we have taken action. ಇದನ್ನ ಕೇಳ್ತಾ ಇದೀಯ ನೀನು? ಆ ಬಿಜೆಪಿ ಅವ್ರನ್ನ ದಯಮಾಡಿ ಪ್ಲೀಸ್ ಆ ಬಿಜೆಪಿ ಅವ್ರನ್ನ ಕೇಳಪ್ಪ. ಅವ್ರ ಮುಚ್ಚಾಕ್ಬಿಡೋದಿಲ್ಲ. ಬಿಜೆಪಿ ಅವರು ಏನ್ ಬಹಳ ದೇಶಭಕ್ತರ ತರ ಮಾತಾಡ್ತಾರಲ್ಲ, ಯಾವತ್ತಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ? ಯಾವತ್ತಾರು ಭಾಗವಹಿಸಿದ? ಯಾರು ಸತ್ತಿದಾರ? ಯಾರು ಹುತಾತ್ಮರಾಗಿದಾರ? ಸುಮ್ಮನೆ ಏನೋ ಬಿಜೆಪಿ ಏನ್ ಬಿಜೆಪಿ? ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕಾಂಗ್ರೆಸ್ ಬಂದ್ಮೇಲೆ ಅವರು ಅಧಿಕಾರದಲ್ಲಿ ಬಂದಿರೋದು. ಸಂವಿಧಾನ ಇಲ್ಲದೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಯ್ತಿದ್ರ? ಇದನ್ನೆಲ್ಲ ತಿಳ್ಕೋಬೇಕು. ಪ್ರಶ್ನೆ ಕೇಳ್ಬೇಕಾದ್ರೆ ಇವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.